ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಮನೆ ಬಳಕೆಯ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ. ಸಾರ್ವಜನಿಕರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಖಾಲಿ ಸಿಲಿಂಡರ್ ಹಿಡಿದು ಸಾರ್ವಜನಿಕರು ಪರಿತಪಿಸುವಂತಾಗಿದೆ. ಇನ್ನು ಹೋಟೆಲ್ ಮಾಲೀಕರ ಪರಿಸ್ಥಿತಿಯಂತೂ ಹೇಳೋದೇ ಬೇಡ. ಕಾರಣ ಗ್ಯಾಸ್ ಸಿಲಿಂಡರ್ ಸಿಗದೆ ನಾವು ಹೋಟೆಲ್ಗಳನ್ನೇ ಮುಚ್ಚಬೇಕಾ ಅಥವಾ ಪರ್ಯಾಯ ವ್ಯವಸ್ಥೆಯನ್ನ ಬಳಸಿ ಆಹಾರವನ್ನ ತಯಾರಿಸಬೇಕಾ ಅನ್ನುವಂತಹ ಗೊಂದಲದಲ್ಲಿದ್ದಾರೆ. ಹಾಗಾದ್ರೆ ಗ್ಯಾಸ್ನಿಂದಾಗಿ ಏನೆಲ್ಲ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ವೃದ್ಧಾಶ್ರಮಗಳಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಈಗ 7 ಗಂಟೆ ಸ್ಟಾರ್ಟ್ ಮಾಡುವಾಗ ನಾವು 10 ಗಂಟೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗ್ಯಾಸ್ ಜಾಸ್ತಿ ಖರ್ಚಾಗ್ತೈತೆ ಅಂದೇಳಿ ಸಾಯಂಕಾಲ ಜಲ್ದಿ 3 ಗಂಟೆಗೆ ದೋಸೆ ಕ್ಲೋಸ್ ಮಾಡಿಬಿಡ್ತೀವಿ. ಮತ್ತು ಇಡ್ಲಿನೂ ಸಮೇತ ಲಿಮಿಟೆಡ್ ಟೈಮಿಗೆ ಮಾತ್ರ ಕೊಡ್ತಾ ಇದ್ದೀವಿ ಗಿರಾಕಿಗೆ. ಈಗ ಸಿಲಿಂಡ್ರ್ ಬರೀ ನಾವು ಕಟ್ಟಿಗೆ ಒಲೆ ಮೇಲೆ ಮಾಡ್ತೀವಿ. ಈಗ ಸಿಲಿಂಡ್ರ್ ಪುರಿಗಿರಿ ಮಾಡೋಕೆ ಸಿಲಿಂಡ್ರ್ ಇಲ್ಲ ರೀ, ಸಿಲಿಂಡ್ರಿನ ಸಮಸ್ಯೆ ಐತಿ. ಇನ್ನೊಂದು 2 ಗ್ಯಾಸ್ ಅದಾವೆ ರೀ, ಅವು ಆಗೋ ಮಟ್ಟ ಪುರಿ ಇಡ್ಲಿ ಮಾಡ್ತೀವಿ ರೀ. ಆಮೇಲೆ ಬರೀ ರೈಸ್ ಒಲೆ ಮೇಲೆ ರೈಸ್ ಮಾಡಿಕೊಡ್ತೀವಿ. ನಮ್ಗೆ ಏನಾಗ್ತಾಯಿದೆ ಅಂದರೆ ಸಿಲಿಂಡ್ರದ್ದು ತುಂಬ ಅಭಾವ ಆಗ್ತಾಯಿದೆ. ನಾವು 2 ಸಿಲಿಂಡರ್ ಕೇಳಿದರೆ ಅವ್ರು 1 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಆ 1 ಸಿಲಿಂಡರ್ ಒಳಗೆ ನಮಗೆಲ್ಲ ರೆಡಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದೇ ಸಿಲಿಂಡರ್ ಚಪಾತಿ ಮಾಡು, ಅನ್ನ ಸಾಂಬಾರು ಮಾಡು ಅಂದರೆ ಸಾಧ್ಯನೇ ಇಲ್ಲ, ಆಗ್ತಾ ಇಲ್ಲ. ಬಟ್ ಇವಾಗ ಸ್ಟಾಕ್ ಯಾವುದೂ ಇಲ್ಲ. ಬಂಕ್ ಡ್ರೈ ಆಗಿದೆ, ಬಂಕ್ ಕ್ಲೋಸ್ ಮಾಡಿದ್ದೀವಿ. ಕಂಪ್ನಿಯವ್ರು ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ಸರ್. 55 ರೂಪಾಯಿ ಇತ್ತು, ಈಗ 80 ರೂಪಾಯಿ ಆಗಿದೆ. ಆದ್ರೂ ನಾವು ಇವಾಗ ಏನೋ ದುಡ್ಕೊಂಡು ತಿನ್ನೋಣ ಅದು ಅದಾಯ್ತ ಆ ಪರಿಸ್ಥಿತಿನಾಗಿದ್ದೀವಿ. ಈಗ ನಾವು 2.5 ತಿಂಗಳು ಹತ್ರ ನಮ್ಗೆ ಗ್ಯಾಸ್ ಒಂದೈತ್ರಿ. ನಮ್ಗೆ 2 ಗ್ಯಾಸ್ ಇಲ್ಲ, ನಮ್ಗೆ ತರಾಸ್ ಭಾಳ ಐತಿ. ಲಾಸ್ಟ್ ಅಲ್ಲಿ ಇರ್ದೀವಿ ನಾವು 400 ರಿಕ್ಷಾಕ್ಕೆ ಬಾಡಿಗೆ ಕೊಟ್ಟು ಬಂದಿನಿ. ಈಗ ನಾನು ನಿಮ್ಗೆ ಗ್ಯಾಸ್ ಕೊಡೋದಿಲ್ಲ, ಬುಕ್ ಮಾಡ್ರಿ ಅಂತ ಹೊಳಿ ಕಳ್ಸತ್ತಾರ ನಮಗೆ. ಗೃಹ ಬಳಕೆಗೆ ಯಾವುದೇ ರೀತಿಯಿಂದ ತೊಂದರೆ ಆಗಿಲ್ಲ. ಓನ್ಲಿ ಕಮರ್ಷಿಯಲ್ಗೆ ಅಷ್ಟೇ ತೊಂದರೆ ಆಗ್ತಾ ಇದೆ. ಬಟ್ ಗೃಹ ಬಳಕೆಗೆ ಸಿಲಿಂಡರ್ ಇದೆ, ಅದರೇನು ತೊಂದರೆ ಆಗಿಲ್ಲ ನಮಗೆ. ತುಂಬ ಇದು ಇವಾಗ ಸ್ಟಾಕ್ ಇತ್ತು. ಆ್ಯಕ್ಚುಲಿ ಇವತ್ತು ಲಾಸ್ಟಿಗೆ ಸ್ಟಾಕ್ ಮುಗೀತು. ಇವತ್ತು ಇವಾಗ ಬಂದರೆ ಓಪನ್ ಮಾಡ್ತೀವಿ ಅಂತ ಇದ್ದೀವಿ, ಇಲ್ಲಾಂದರೆ ಇವಾಗ ಕ್ಲೋಸ್ ಮಾಡಬೇಕಷ್ಟೇ ಸರ್. ವಾರ 10 ದಿನದಲ್ಲಿ ಎಲ್ಲ ಗ್ಯಾಸ್ ಸಿಲಿಂಡರು ಕಮರ್ಷಿಯಲ್ ಎಲ್ಲನೂ ಸರಿ ಹೋಗ್ತದೆ. ಕಮರ್ಷಿಯಲ್ ಅವ್ರಿಗೆ ಇನ್ನೊಂದು ವಾರ ಹೆಚ್ಚು ಅಂದರೆ ಅಷ್ಟರೊಳಗಡೆ ಅದು ಕೂಡ ಸರಿ ಹೋಗ್ತದೆ. ಅದಕ್ಕೆ ಬೇರೆ ಯೋಚನೆ ಮಾಡಿದ್ದೀನಿ. ಈಗ ಕೇಂದ್ರ ಸರ್ಕಾರದ ಜವಾಬ್ದಾರಿ ಸಿಲಿಂಡರ್ ಕೊಡಬೇಕಾಗಿರೋದು ಯಾರಪ್ಪ? ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಟ್ಟರೆ ನಾವು ವಿಸ್ತರಣೆ ಮಾಡ್ತೀವಿ. ಅಲ್ಲಿ ಗಲ್ಫ್ ಯುದ್ಧ, ಇಲ್ಲಿ ಗ್ಯಾಸ್ ಯುದ್ಧ, ಎರಡೂ ನಿಲ್ಲೋ ಸೂಚನೆ ಸಿಗ್ತಿಲ್ಲ. ಆ ಯುದ್ಧದಲ್ಲಿ ಜನರು ಒದ್ದಾಡ್ತಾಗಿದ್ರೆ ಇಲ್ಲೂ ಜನರು ಒದ್ದಾಡ್ತಾಗಿದ್ದಾರೆ. ಅಲ್ಲಿ ಪ್ರಾಣಕ್ಕಾಗಿ ಒದ್ದಾಡ್ತಾಗಿದ್ರೆ ಇಲ್ಲಿ ಗ್ಯಾಸ್ಗಾಗಿ ಒದ್ದಾಡ್ತಾಗಿದ್ದಾರೆ. ಅಲ್ಲಿ ಪ್ರಾಣಕ್ಕಾಗಿ ಓಡ್ತಾಗಿದ್ರೆ ಇಲ್ಲಿ ಗ್ಯಾಸ್ಗಾಗಿ ಓಡ್ತಾಗಿದ್ದಾರೆ. ಗ್ಯಾಸ್ ಸಿಗಲಿ ಅಂತ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಲ್ತಾಗಿದ್ದಾರೆ. ಗ್ಯಾಸ್ ಟ್ರಬಲ್, ಜನ ಕಂಗಾಲ್. LPG ಇಲ್ಲದೆ ಬದುಕು ಮೂರಾಬಟ್ಟೆ. ಗ್ಯಾಸ್ ಬುಕ್ ಮಾಡೋಕಾಗ್ತಿಲ್ಲ, ಮಾಡಿದ್ರೂ ಸಿಗ್ತಿಲ್ಲ. ಏನಿದು ಆರೋಪ? ಈಗ ಸಿಗದೇ ಇರೋದು ವಾಣಿಜ್ಯ ಸಿಲಿಂಡರ್, ಇಲ್ಲ ಅಂದ್ರೆ ಮನೆ ಬಳಕೆಯ ಸಿಲಿಂಡರ್. ಈವರೆಗೆ ಒಂದು ಮಾತಿತ್ತು, ಗೃಹ ಬಳಕೆ LPG ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಲಾಗಿತ್ತು. ಆದರೆ ಈಗ ಗೃಹ ಬಳಕೆ LPG ಸಹ ಬುಕ್ ಆಗ್ತಿಲ್ಲ. ಗ್ಯಾಸ್ ಏಜೆನ್ಸಿಯವರು ಫೋನ್ ತೆಗೆಯುತ್ತಿಲ್ಲ ಅಂತ ಜನರು ಆರೋಪಿಸುತ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲೂ ಕೆಲವೆಡೆ ಜನರು ಗ್ಯಾಸ್ಗಾಗಿ ಕ್ಯೂ ನಿಂತುಕೊಂಡಿದ್ದು. ಹುಬ್ಬಳ್ಳಿ, ಕಲಬುರಗಿ, ಚಿಕ್ಕಮಗಳೂರು ಮುಂತಾದ ಕಡೆಗಳಲ್ಲಿ ಕ್ಯೂ ನಿಂತ್ಕೊಂಡಿರೋ ಜನರು ಗ್ಯಾಸ್ ಸಿಗದೆ ಪರಿತಪಿಸ್ತಾಗಿದ್ದಾರೆ. ಈಗ ನಾವು 2.5 ತಿಂಗಳು ಹತ್ರ ನಮ್ಗೆ ಗ್ಯಾಸ್ ಒಂದೈತ್ರಿ. ನಮ್ಗೆ 2 ಗ್ಯಾಸ್ ಇಲ್ಲ, ನಮ್ಗೆ ತರಾಸ್ ಭಾಳ ಐತಿ. ಲಾಸ್ಟ್ ಅಲ್ಲಿ ಇರ್ದೀವಿ ನಾವು 400 ರಿಕ್ಷಾಕ್ಕೆ ಬಾಡಿಗೆ ಕೊಟ್ಟು ಬಂದಿನಿ. ಈಗ ನಾನು ನಿಮ್ಗೆ ಗ್ಯಾಸ್ ಕೊಡೋದಿಲ್ಲ, ಬುಕ್ ಮಾಡ್ರಿ ಅಂತ ಹೊಳಿ ಕಳ್ಸತ್ತಾರ ನಮಗೆ. ಅದ್ರ ಸಂಬಂಧ ಹೆಂಗೆ ಕೊಡೋದಿಲ್ಲ ಅವ್ರ ಗ್ಯಾಸ್ ನಮಗೆ. ಮನೆ ಬಳಕೆಯ ಗ್ಯಾಸ್ ಸಾಕಷ್ಟಿದೆ ಅಂತಿದೆ ಸರ್ಕಾರ. ಏಜೆನ್ಸಿಗಳು ಅದೇ ಮಾತು ಹೇಳ್ತಿವೆ. ಆದರೆ ಖಾಲಿ ಸಿಲಿಂಡರ್ಗಳನ್ನಾಗಿಟ್ಕೊಂಡು ಕ್ಯೂ ನಿಂತಿರೋದನ್ನ ನೋಡಿದ್ರೆ ಅನುಮಾನ ಬರುತ್ತೆ. ಸರ್ಕಾರ ಹೇಳೋ ಹಾಗೆ ಸ್ಟಾಕ್ ಇದೆಯೋ ಇಲ್ವೋ ಅನ್ನೋ ಸಂದೇಹ ಬಂದೇ ಬರುತ್ತೆ. ಸದ್ಯ ಒಂದು ಕುಟುಂಬಕ್ಕೆ ತಿಂಗಳಿಗೆ ಒಂದೇ ಸಿಲಿಂಡರ್ ಅನ್ನೋ ರೂಲ್ ಇದ್ದು, ಆ ರೀತಿ ಒಂದು ಸಿಲಿಂಡರ್ ಪಡೆದುಕೊಳ್ಳೋದಕ್ಕೆ ಇಷ್ಟೊಂದು ಕಷ್ಟಪಡಬೇಕಾಗಿ ಬಂದಿದೆ. ಚಿಕ್ಕಬಳ್ಳಾಪುರ, ಬೆಂಗಳೂರು, ಹುಬ್ಬಳ್ಳಿ, ಚಿಕ್ಕಮಗಳೂರು ಎಲ್ಲಾ ಕಡೆಗಳಲ್ಲೂ ಗ್ಯಾಸ್ ಸಮಸ್ಯೆಯಾಗಿದ್ದು ಗ್ಯಾಸ್ ಸಿಲಿಂಡರ್ ಬುಕ್ ಆಗ್ತಿಲ್ಲ. ಇದರಿಂದಾಗಿ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ.
ಗ್ಯಾಸ್ ಪೂರೈಕೆ ಆಗ್ತಿಲ್ವಾ ಅಥವಾ ಗಿದ್ರು ಕೊಡ್ತಿಲ್ವಾ? ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಗೃಹ ಬಳಕೆ ಸಿಲಿಂಡರ್ ಮಾರಾಟ ಮಾಡಿಕೊಳ್ತಿದ್ದಾರಾ ಅನ್ನೋ ಅನುಮಾನಗಳು ಶುರುವಾಗಿವೆ. ಇದು ಮನೆ ಬಳಕೆಯ ಗ್ಯಾಸ್ ಸಿಗದೇ ಇರೋದ್ರಿಂದ ಆಗ್ತಿರೋ ತೊಂದರೆ. ಗ್ಯಾಸ್ ಪೂರೈಕೆ ಸ್ತಬ್ಧವಾಗಿದ್ದು ಹೋಟೆಲ್ ಉದ್ಯಮ ಕಂಗಾಲಾಗಿದೆ. ಬೇರೆ ಬೇರೆ ದಾರಿ ಕಂಡುಕೊಂಡ್ರು ಹೋಟೆಲ್ ಉದ್ಯಮ ಪುಟಿದೇಳ್ತಾನೇ ಇಲ್ಲ. ಹೋಟೆಲ್ ಮಾಲೀಕರಿಗೆ ಸಾಲು ಸಾಲು ಸಮಸ್ಯೆ ಎದುರಾಗ್ತಿದ್ದು ಹೋಟೆಲ್ ಬಾಗಿಲು ಮುಚ್ಚದೆ ಬೇರೆ ವಿಧಿಯೇ ಇಲ್ಲ ಎನ್ನುವಂತಾಗಿದೆ. ಹಲವೆಡೆ ಹೋಟೆಲ್ಗಳನ್ನು ಬಂದ್ ಮಾಡಲಾಗಿದ್ದು ಚಾರ್ಕೋಲ್, ಎಲೆಕ್ಟ್ರಿಕ್ ಬಾಯ್ಲರ್, ಸೌದೆ ಒಲೆಯ ಮೊರೆ ಹೋದ್ರೂ ಸಮಸ್ಯೆ ಮಾತ್ರ ಜೀವಂತವಾಗಿದೆ. ಗ್ಯಾಸ್ ಸಿಗದೆ ಬೇರೆ ಬೇರೆ ಮಾರ್ಗಗಳನ್ನು ಹೋಟೆಲ್ಗಳು ಅನುಸರಿಸುತ್ತಿವೆ. ಹೋಟೆಲ್ಗಳು ಸೌದೆ, ಇಂಡಕ್ಷನ್ ಸ್ಟವ್, ಚಾರ್ಕೋಲ್ ಬಳಕೆ ಮಾಡುತ್ತಿವೆ. ಆದರೂ ತಪ್ಪುತ್ತಿಲ್ಲ ಹೋಟೆಲ್ಗಳಿಗೆ ಸಮಸ್ಯೆ. ಸೌದೆ ಬಳಸಿದ್ರೆ ಅಕ್ಕಪಕ್ಕದ ಅಂಗಡಿಯವರಿಗೆ ಕಿರಿಕಾಗತ್ತೆ. ಬಹುತೇಕ ಹೋಟೆಲ್ ಸಿಬ್ಬಂದಿಗೆ ಸೌದೆಯಲ್ಲಿ ಅಡುಗೆ ಮಾಡಿ ಗೊತ್ತಿಲ್ಲ. ಇಂಡಕ್ಷನ್ ಸ್ಟವ್ ಬಳಸಿ ಅಡುಗೆ ಮಾಡಿದ ಅನುಭವವಿಲ್ಲ. ಇಷ್ಟೇ ಅಲ್ಲದೆ ಸೌದೆ, ಇಂಡಕ್ಷನ್ ಸ್ಟವ್ ಬೆಲೆಯೂ ಏರಿಕೆಯಾಗಿದೆ. ಆದ್ದರಿಂದ ಗ್ಯಾಸ್ ಸಿಗೋವರೆಗೆ ಹೋಟೆಲ್ ಮಾಲೀಕರ ಪಾಡು ಕಷ್ಟವಾಗಿರಲಿದೆ. ರಾಜ್ಯದ ಹಲವೆಡೆ ಸೌದೆ ಬೆಲೆಗೆ ಹೋಟೆಲ್ ಮಾಲೀಕರು ಬೆಚ್ಚಿ ಬಿದ್ದಿದ್ದಾರೆ. 1 ಕ್ವಿಂಟಾಲ್ ಸೌದೆಗೆ 350 ರಿಂದ 400 ರೂಪಾಯಿ ಏರಿಕೆಯಾಗಿದೆ. ಈ ಹಿಂದೆ 1 ಕ್ವಿಂಟಾಲ್ ಸೌದೆಗೆ 220 ರೂಪಾಯಿಗಿತ್ತು. ಈಗ ಸಿಲಿಂಡರ್ ಅಭಾವದಿಂದಾಗಿ ಸೌದೆಗಳ ರೇಟ್ ಕೂಡ ಹೆಚ್ಚಳವಾಗಿದೆ. ಹೋಟೆಲ್ನಲ್ಲಿ ಸಿಲಿಂಡರ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿ ಮಾಡ್ತಿದ್ದು ಸೌದೆಗಳ ಬೆಲೆ ಕೂಡ ಏರಿಕೆಯಾಗಿದೆ ಎಂದು ಹೋಟೆಲ್ ಮಾಲೀಕರು ಕಷ್ಟ ಹೇಳಿಕೊಂಡಿದ್ದಾರೆ. ಗ್ಯಾಸ್ ಬದಲು ಸೌದೆ ಮೊರೆ ಹೋದ ಪಿಜಿ ಮಾಲೀಕರು. ಎಲ್ಲಾ ಕಡೆ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿಗಿದೆ. ವಿದ್ಯಾರ್ಥಿಗಳಿರುವ ಪಿಜಿ ಮೆಸ್ಗಳಲ್ಲೂ ಗ್ಯಾಸ್ ಖಾಲಿಯಾಗಿದ್ದು ಸೌದೆ ಒಲೆ ಮೊರೆ ಹೋಗಿದ್ದಾರೆ ಪಿಜಿ ಮಾಲೀಕರು. ಧಾರವಾಡದ ಜಯನಗರದ ಶ್ರುತಂ ಮೆಸ್ನ ಪಿಜಿ ಮಾಲೀಕರು ಸೌದೆ ಮೊರೆ ಹೋಗಿದ್ದು ಪಿಜಿ ಹೊರಭಾಗದಲ್ಲದೆ ಸೌದೆ ಒಲೆಯ ಮೇಲೆ ಅಡುಗೆ ತಯಾರಿಸುತ್ತಿದ್ದಾರೆ. ಅನ್ನ, ಸಾಂಬಾರ್, ಚಪಾತಿ ನೀಡುತ್ತಿದ್ದು ಬೇರೆ ಮೆನುಗೆ ಕತ್ತರಿ ಹಾಕಿದ್ದಾರೆ. ನಮಗೇನಾಗ್ತಾಯಿದೆ ಅಂದರೆ ಸಿಲಿಂಡ್ರದ್ದು ತುಂಬ ಅಭಾವ ಆಗ್ತಾಯಿದೆ. ನಾವು 2 ಸಿಲಿಂಡರ್ ಕೇಳಿದರೆ ಅವ್ರು 1 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಆ 1 ಸಿಲಿಂಡರ್ ಒಳಗೆ ನಮಗೆಲ್ಲ ರೆಡಿ ಮಾಡೋದಕ್ಕೆ ಆಗ್ತಾಯಿಲ್ಲ. ಒಂದೇ ಸಿಲಿಂಡ್ರಾಗ ಚಪಾತಿ ಮಾಡು, ಅನ್ನ ಸಾಂಬಾರು ಮಾಡು ಅಂದರೆ ಸಾಧ್ಯನೇ ಇಲ್ಲ, ಆಗ್ತಾಯಿಲ್ಲ. ಹಾಗಾಗಿ ನಾವು ಈಗ ಸೌದಿ ಒಲೆಗೆ ಬಂದೇವಿ ಸರ್. ಸೌದಿ ಒಲೆಯಿಂದ ಇಲ್ಲಿ ಅನ್ನ ಸಾಂಬಾರನ್ನು ರೆಡಿ ಮಾಡ್ತಾಯಿದ್ದೀವಿ. ಅಲ್ಲಿ ಚಪಾತಿ ಮಾಡ್ತಾಯಿದ್ದಾರೆ. ಆ ಚಪಾತಿ ಮುಗಿದ್ಮೇಲೆ ಮತ್ತೆ ಒಂದು ಬಾಜಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಷ್ಟರೊಳಗೆ ಇಲ್ಲಿ ಮುಗಿದಿತ್ತಂದರೆ ಇಲ್ಲಿ ಮಾಡ್ತೀವಿ. ಈ ಥರ ಆಗಿ ನಮ್ಮಲ್ಲಿ ಒಟ್ಟು 130-140 ಸ್ಟೂಡೆಂಟ್ ಇದ್ದಾರೆ. ಅವರಿಗೆ ಮತ್ತು ಅನಿವಾರ್ಯ ನಾವು ಏನು ಮಾಡೋಕ್ಕೂ ಆಗಲ್ಲ ಸರ್. ಅಡ್ವಾನ್ಸ್ ಆಗಿ ಅಮೌಂಟು ತೊಗೊಂಡಿದ್ದೀವಿ. ಹಾಗಾಗಿ ಅವರಿಗೆ ಊಟ ಕೊಡೋಕ್ಕೆ ನಾವು ಸೌದೆ ಒಲೆಗೆ ಮೊರೆ ಹೋಗಿದ್ದೀವಿ ಸರ್. ವೃದ್ಧಾಶ್ರಮಕ್ಕೆ ಗ್ಯಾಸ್ ಸಿಕ್ತು. ನ್ಯೂಸ್ 18 ಕನ್ನಡ ಇಂಪ್ಯಾಕ್ಟ್. ಗ್ಯಾಸ್ ಸಮಸ್ಯೆ ಈಗ ವೃದ್ಧಾಶ್ರಮಗಳಿಗೂ ತಲೆದೂರಿದೆ. ದಾವಣಗೆರೆಯ ವಿವೇಕಾನಂದ ವೃದ್ಧಾಶ್ರಮದಲ್ಲಿ ಗ್ಯಾಸ್ ಸಂಕಷ್ಟ ಶುರುವಾಗಿದ್ದು ಕಳೆದ 15 ದಿನಗಳಿಂದ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಸಿಲಿಂಡರ್ ಕೊರತೆಯಿಂದಾಗಿ ಆಶ್ರಮದಲ್ಲಿ ಅಡುಗೆ ಮಾಡಲು ಸಮಸ್ಯೆಯಾಗಿತ್ತು. ಚಪಾತಿ, ದೋಸೆ ಮಾಡೋದನ್ನ ನಿಲ್ಲಿಸಲಾಗಿತ್ತು. ವೃದ್ಧರಿಗೆ ಬರೀ ಮುದ್ದೆ, ಅನ್ನ, ಸಾಂಬಾರ್ ಮಾತ್ರ ನೀಡಲಾಗ್ತಿದೆ. ಬಿಸಿ ನೀರು, ಗಂಜಿಗೂ ಕಷ್ಟವಾಗ್ತಿತ್ತು. ಆದ್ದರಿಂದ ವೃದ್ಧಾಶ್ರಮದ ಕಾರ್ಯದರ್ಶಿ ಮರಿಯಾಚಾರ್ ಮನವಿ ಮಾಡಿಕೊಂಡಿದ್ರು. ವೃದ್ಧಾಶ್ರಮದ ಅವ್ಯವಸ್ಥೆಯನ್ನು ನ್ಯೂಸ್ 18 ಕನ್ನಡ ಪ್ರಸಾರ ಮಾಡಿದ ಮೇಲೆ ಎಚ್ಚೆತ್ತ ಡಿಸಿ ಸಿಲಿಂಡರ್ ಒದಗಿಸಲು ಕ್ರಮ ಕೈಗೊಂಡಿದ್ದಾರೆ. ನ್ಯೂಸ್ 18ನಲ್ಲಿ ಏನು ನಮ್ಮ ವೃದ್ಧಾಶ್ರಮದ್ದು ಪ್ರಸಾರ ಆಯಿತು, ಆ ಪ್ರಸಾರದ ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಅದಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ತಕ್ಷಣವೇ ಆ ಸಿಲಿಂಡರ್ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನ್ಯೂಸ್ 18 ಚಾನಲ್ ಅವರು ನಿನ್ನೆ ಬಂದು ಏನು ನಮ್ಮಲ್ಲಿ ಆಗಿರ್ತಕ್ಕಂಥ ಕಷ್ಟ ನೋವುಗಳನ್ನು ಸ್ಪಂದಿಸಿ ಮಾಡಿದ್ದಕ್ಕೆ ಆ ಒಂದು ಹೃದಯ ವಿಶಾಲತೆಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ನ್ಯೂಸ್ 18 ಚಾನಲ್ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಫುಡ್ಡಿನ ಡಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಿದ್ದೀನಿ. ಇದೇ ರೀತಿಯಾಗಿ ಸಮಾಜಮುಖಿಯಾಗಿ ತಮ್ಮ ಚಾನಲ್ಲು ಸತತವಾಗಿ ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬರಲಿ ಅಂಥೇಳಿ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಮತ್ತು ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅಡುಗೆ ಗ್ಯಾಸ್ ಮಾತ್ರವಲ್ಲ, ಆಟೋ ಗ್ಯಾಸ್ ಕೊರತೆಯೂ ಉಂಟಾಗಿದೆ. ಆಟೋ ಚಾಲಕರು ಗ್ಯಾಸ್ ತುಂಬಿಸಿಕೊಳ್ಳಲು ಮುಗಿಬಿದ್ದಿದ್ದಾರೆ. ಗ್ಯಾಸ್ ತುಂಬಿಸಿಕೊಳ್ಳಲು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಆಟೋ ಚಾಲಕರು. ಕೆಲವು ಆಟೋ ಗ್ಯಾಸ್ ಬಂಕ್ಗಳಲ್ಲಿ ನೋ ಗ್ಯಾಸ್ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಹೀಗಾಗಿ ಆಟೋ ಚಾಲಕರು ಪರದಾಡುವಂತಾಗಿದೆ.
ಕೆಲವು ಬಂಕ್ಗಳಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡಲಾಗುತ್ತಿದೆ, ಕೃತಕ ಅಭಾವ ಸೃಷ್ಟಿಸಲಾಗುತ್ತಿದೆ ಅಂತಲೂ ಆರೋಪಿಸಲಾಗಿದೆ. ಒಟ್ನಲ್ಲಿ ಎಲ್ಲೂ ಗ್ಯಾಸ್ ಸಿಗ್ತಾಗಿಲ್ಲ. ಸಾಮಾನ್ಯ ಜನರು ಅಡುಗೆ ಮಾಡುವುದಕ್ಕೂ ಸಾಧ್ಯವಾಗ್ತಿಲ್ಲ. ಹೋಟೆಲ್ಗಳಲ್ಲಿ ಆಹಾರ ತಯಾರಾಗ್ತಾಗಿಲ್ಲ. ಆಟೋ ರಿಕ್ಷಾಗಳು ಓಡದೆ ರಿಕ್ಷಾ ಚಾಲಕರ ಸ್ಥಿತಿಯು ಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಈ ಯುದ್ಧ ಮುಗಿಯೋದ್ಯಾವಾಗ, ಗ್ಯಾಸ್ ಎಲ್ಲರಿಗೂ ಸಿಗೋದ್ಯಾವಾಗ ಅನ್ನೋದೇ ಈಗಿರೋ ಪ್ರಶ್ನೆ.